ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ. ದಿನಾಂಕ ಡಿಸೆಂಬರ್ 23, 2025ರಂದು ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಿಂದ ಆರಂಭವಾದ ರೈತ ಜಾಥಾ ಕೆಆರ್ ವೃತ್ತದ ಮಾರ್ಗವಾಗಿ ಡಿ ದೇವರಾಜ ಅರಸು ರಸ್ತೆ ಮೂಲಕ ಜೆಕೆ ಮೈದಾನದವರೆಗೆ ಸಾಗಿತು. ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ಎತ್ತಿನ ಗಾಡಿ ಚಲಾಯಿಸಿ ಹಸಿರು ಶಾಲುಗಳನ್ನು ನೀಡಿದ ನೂರಾರು ರೈತರು ಜಾಥಾದಲ್ಲಿ ಜೈಕಾರ ಕೂಗುತ್ತಾ ಸಾಗಿದರು. ಬಳಿಕ ಜೆಕೆ ಮೈದಾನದಲ್ಲಿರುವ ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯ ಹಲವು ಅಸೋಸಿಯೇಷನ್ ಸಭಾಂಗಣದಲ್ಲಿ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಅಲ್ಯುಮ್ನಿ ಹಿರಿಯ ರೈತರು ಹಾಗೂ 30ಕ್ಕೂ ಹೆಚ್ಚು ಮಂದಿ ನಿವೃತ್ತ ಸೈನಿಕರನ್ನು ಸನ್ಮಾನಿಸಿ ರೈತರು ಹಾಗೂ ಸೈನಿಕರ ಕೊಡುಗೆಯನ್ನು ಸ್ಮರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಇಂಗಾಲಗುಪ್ಪೆ ಕೃಷ್ಣೇಗೌಡ, ಶ್ರೀ ಬೀರಪ್ಪ ದೇಶನೂರ್, ಪೂಜ್ಯ ಶ್ರೀ ಮಡಿವಾಳ ರಾಜ ಯೋಗೇಂದ್ರ ಸ್ವಾಮಿಗಳು, ಹಳ್ಳಿಕೆರೆ ಉಂಡಿ ಭಾಗ್ಯರಾಜ್, ಶ್ರೀ ಬಸವಗೌಡ ಪಾಟೀಲ್ ಮುಂತಾದವರು ಉಪಸ್ಥಿತರಿದ್ದರು. ಇವತ್ತು ಮೈಸೂರಿನಲ್ಲಿ ಅರಮನೆಯ ನಗರ ಮೈಸೂರಿನಲ್ಲಿ ನಾವೆಲ್ಲ ರೈತ ದಿನಾಚರಣೆಯನ್ನು ಅತ್ಯಂತ ನಾಡಿನ ಎಲ್ಲ ಮೂಲೆ ಮೂಲೆಗಳಿಂದ ರೈತ ಮುಖಂಡರು, ನಾಯಕರು, ರೈತ ಬಂಧುಗಳು ಬಂದಿದ್ದಾರೆ. ಅತ್ಯಂತ ಸಂತೋಷದಿಂದ ರೈತ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಬಹುಶಃ ಕರ್ನಾಟಕದ ಎಲ್ಲ ಮೂಲೆಗಳಿಂದ ರೈತ ಬಾಂಧವರು ಬಂದಿದ್ದಾರೆ, ತಾಯಂದರು ಬಂದಿದ್ದಾರೆ, ಹಿರಿಯರು ಬಂದಿದ್ದಾರೆ. ಹೀಗಾಗಿ ನಾವೆಲ್ಲ ಈ ಅರಮನೆ ನಗರದಲ್ಲಿ ಒಂದು ವೈಭವಿತವಾಗಿ ರೈತ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೇವೆ. ಬಹುಶಃ ರೈತರಿಗೆ ಸದಾ ಸರ್ಕಾರಗಳು ಆಶ್ರಯವಾಗಿ ನಿಂದಿರಬೇಕು, ರೈತರ ಸಮಸ್ಯೆಗಳಿಗೆ ಸ್ಪಂದನೆ ಆಗಬೇಕಂತಕ್ಕಂಥ ಸಂದೇಶವೂ ಸಹ ಈ ಮುಖಾಂತರ ನಾವು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ನಾವು ಕಿತ್ತೂರಿನ ಮಡಿವಾಳ ರಾಜಯೋಗೇಂದ್ರ ಮಹಾಸ್ವಾಮಿಗಳು, ರಾಜಗುರು ಸಂಸ್ಥಾನ ಕಲ್ಮಠ, ಚೆನ್ನಮ್ಮನ ಕಿತ್ತೂರು. ಇವತ್ತು ನಾವು ಮೈಸೂರಿನಲ್ಲಿ ರೈತ ದಿನಾಚರಣೆ ಅಂಗವಾಗಿ ಇಡೀ ನಾಡಿನ ಎಲ್ಲ ಜನರು ಇಲ್ಲಿ ಬಂದಿದ್ದೇವೆ. ನಮ್ಮೆಲ್ಲ ರೈತ ಬಾಂಧವರು ಬಂದಿದ್ದಾರೆ. ಇದು ನಿಜವಾಗಿಯೂ ಇವತ್ತು ಈ ರೈತ ದಿನಾಚರಣೆ ಅಂತಂದ್ರೆ ನಮ್ಮ ಇಡೀ ದೇಶಕ್ಕೆ ಅನ್ನ ಕೊಡುವಂಥ, ನಾಡಿಗೆ ಅನ್ನ ಕೊಡುವಂಥ ರೈತ ಇವತ್ತು ಎಷ್ಟು ಕಷ್ಟದಲ್ಲಿದ್ದಾರೆ ಅನ್ನೋದು ತಮಗೆಲ್ಲ ಗೊತ್ತಿದ್ದಂಥದ್ದು. ಯಾವ ಸರ್ಕಾರ ಬಂದರೂ ರೈತರ ಸಲುವಾಗಿ ಸರಿಯಾದ ಒಂದು ವ್ಯವಸ್ಥೆಯನ್ನು ಮಾಡುವಂಥದ್ದು ನಾವು ನೋಡಿಲ್ಲ. ಅದಕ್ಕೆ ಈ ರೈತ ದಿನಾಚರಣೆ ಮಾಡೋ ಮುಖಾಂತರ ರೈತರನ್ನ ಜಾಗೃತಿ ಮೂಡಿಸುವಂಥ ಕೆಲಸ ನಮ್ಮೆಲ್ಲ ನಾಯಕರು, ಕೃಷ್ಣೇಗೌಡರು ಅಂತ ಎಲ್ಲ ಇಡೀ ನಾಯಕರು, ನಮ್ಮ ಭಾಗದೆಲ್ಲ ನಾಯಕರು ಕೂಡಿ ಇವತ್ತು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲರೂ ಅವ್ರ ಬೆಂಬಲವಾಗಿ ನಿಲ್ಲಲಿಕ್ಕೆ ನಾವೆಲ್ಲ ಬಂದಿದ್ದೀವಿ. ನಮ್ಮ ಕಿತ್ತೂರಿನ ಕಲ್ಮಠ ಪೂಜ್ಯರು ಬಂದಿದ್ದಾರೆ. ನಾನು ಬೈಲಹೊಂಗಲದಿಂದ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಅಂತೇಳಿ ನಾನು ಬಂದಿದ್ದೀನಿ. ಎಲ್ಲರೂ ಇವತ್ತು ಈ ಒಂದು ರೈತ ಸಮಾವೇಶದಲ್ಲಿ ಭಾಗವಹಿಸಿ ರೈತರಿಗೆ ಒಂದು ಶಕ್ತಿ ತುಂಬುವಂಥ ಕೆಲಸ ನಾವು ಮಾಡ್ತೀವಿ. ಇವತ್ತೆಲ್ಲ ಸಾವಿರಾರು ಜನ ಬಂದಿದ್ದಾರೆ. ಕೈ ಜೋಡಿಸ್ಕೊಂಡು ಸಂಘಟನೆಯನ್ನು ಕಟ್ಟಲಿಕ್ಕೆ ಸಂಘಟನೆ ಮಾಡಿರ್ತಕ್ಕಂಥವ್ರು ಮಾತ್ರ ಅದರ ಕಷ್ಟ ಗೊತ್ತು. ಇವತ್ತು 100 ಜನರನ್ನ ರಾಜಕಾರಣಿಗಳು ಹಣವನ್ನು ಕೊಟ್ಟು ಬಸ್ ಮಾಡಿ, ಬಿರಿಯಾನಿ ಕೊಟ್ಟು, ಎಂಡ ಕೊಟ್ಟು ಇಷ್ಟು ಸಂಖ್ಯಾತ ಜನರು ಸೇರಿಸಬೇಕಾದ್ರೆ ಕೋಟಿಗಟ್ಟಲೆ ಹಣವನ್ನು ಖರ್ಚು ಮಾಡಬೇಕಾಗ್ತದೆ. ಇವತ್ತು ನಾವೆಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ನಮ್ಮ ಸ್ವಂತ ದುಡ್ಡಲ್ಲಿ ನಾವೇ ಬಂದು ನಮ್ಮ ದಿನವನ್ನು ಆಚರಣೆ ಮಾಡಲಿಕ್ಕೆ ಸೇರಿದ್ದೀವಿ ಅಂತ ಹೇಳಿದ್ರೆ ಇದು ಸವಾಲಲ್ಲ ಸರ್ಕಾರಕ್ಕೆ. ರಾಜಕೀಯ ಪಕ್ಷದ ಗುಲಾಮರಾಗಿ ಅದರಿಂದ ಹೊರಗೆ ತರಕ್ಕೆ ನಿಮ್ಮನ್ನೆಲ್ಲರೂ ನಾವು ಕೂಡಿಸಿ ಇವತ್ತು ನಾವು ನಿಮ್ಮ ತಿಳುವಳಿಕೆ ಹೇಳ್ಬೇಕಾಗೆ. ಇವತ್ತು ಏನಾರ ದೇಶದಾಗ ರೈತ ಕುಲ ಉಳಿಯಾಕಂತ ಯಾವ್ದಾರ ರಾಜಕೀಯ ಪಕ್ಷದಿಂದ ಇದ್ದದ್ದಲ್ಲ, ಒಬ್ಬ ರಾಜಕೀಯ ನಾಯಕರಿಂದ ಅಲ್ಲ, ಅದು ರೈತ ಹೋರಾಟಗಾರರು ಅಂತ ಹೇಳಿ ನಾ ಇವತ್ತು ಘಂಟಾಘೋಷವಾಗಿ ಹೇಳ್ತೇನೆ. ವಿಶ್ವ ರೈತ ದಿನಾಚರಣೆ ಅಂದ್ರೆ ಏನು, ಅದ್ರ ಬಗ್ಗೆ ನಾವು ಪ್ರಾಸ್ತಾವಿಕವಾಗಿ ಮಾತಾಡ್ಬೇಕು ಮಾಡಿದ್ನಿ. ನಮ್ಮ ಹಿರಿಯರು ಮಾತಾಡಿದ್ರು. ಚೌಧರಿ ಚರಣ್ ಸಿಂಗ್ ಭಾರತ ದೇಶ ಕಂಡಂತಹ ಅತ್ಯಂತ ನೆಚ್ಚಿನ ಪ್ರಧಾನಿ, 5ನೇ ಪ್ರಧಾನಿ ಅವರು, ಬಹಳ ನೆಚ್ಚಿನ ಪ್ರಧಾನಿ. ಅವರ ಜನ್ಮ ದಿನಾಚರಣೆಯನ್ನ ವಿಶ್ವ ರೈತ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ಕೊಂತ ಬಂದಿದ್ದೀವಿ ನಾವು. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾ ಒಕ್ಕೂಟ, ನಮ್ಮ ಇಂಗಲಗುಪ್ಪೆ ಕೃಷ್ಣೇಗೌಡರು ರಾಜ್ಯಾಧ್ಯಕ್ಷರು, ನನ್ನ ಸ್ನೇಹಿತರು, ಇವರ ಒಂದು ಅಧ್ಯಕ್ಷತೆಯಲ್ಲಿ
ಈ ಒಂದು ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮ. ರೈತ ಸಂಘಟನೆ ಬಹಳ ವರ್ಷದಿಂದ ಸಾಕಷ್ಟು ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದು ನಾವು ನೋಡಿದ್ದೀವಿ. ನಮ್ಮ ಭಾಗದೊಳಗೂ ನಾವೆಲ್ಲೋ ಸಣ್ಣ ಹುಡುಗರಿಂದಾಗಿ ನೋಡ್ಕೊಂಡು ಬಂದಿದ್ದೀವಿ. ಅಲ್ಲಿ ಬಾಬಾಗೌಡರು ಇರ್ಬೋದು, ಮೊಕಾಶ್ ಅವರು ಇರ್ಬೋದು, ಈ ಭಾಗದೊಳಗೆ ನಂಜುಂಡ ಸ್ವಾಮಿ ಅವರು, ಪುಟ್ಟಣ್ಣ ಅವರು, ಅನೇಕ ರೈತ ಮುಖಂಡರು ಸಾಕಷ್ಟು ಹೋರಾಟಗಳನ್ನು ಮಾಡಿ ರೈತರಿಗೆ, ಯಾಕಂದ್ರೆ ಮೊದಲ ರೈತರಂದ್ರೆ ತಮ್ಮ ಕೆಲಸ ಮಾಡೋದು, ರೈತಕ್ಕೆ ಮಾಡೋದು, ಮನೆಯೊಳಗಿರೋದು, ಎಲ್ಲೂ ಏನೋ ಸಮಸ್ಯೆ ಇದ್ರೆ ಎಲ್ಲೂ ಹೇಳ್ಕೊತಿರ್ಲಿಲ್ಲ ಅವರು. ಯಾವ್ದಾದ್ರು ಆಫೀಸ್ಗೆ ಹೋದ್ರು ಸಹ ಅಸೆಟ್ ಇದೆ ನೋಡಿದ್ರು ಆಫೀಸರ್ಗಳೆಲ್ಲ. ಈ ರೈತರಿಗೆ ಒಂದು ಧೈರ್ಯ ತುಂಬುವಂಥ ಕೆಲಸ ಮಾಡಿದ್ದಂದ್ರೆ ಬಾಬಾಗೌಡರು ಮತ್ತು ನಂಜುಂಡ ಸ್ವಾಮಿ ಅವರು ಭಾಳ ಒಂದು ಒಳ್ಳೆ ಕೆಲಸವನ್ನು ನಾವು ಆ ದಿನಗಳು ಮಾಡಿರೋ. ಅದೇ ಒಂದು ಹೋರಾಟ ಯಾವ ರೀತಿ ಇತ್ತಂದ್ರೆ ಅವಾಗ ಬಾಬಾಗೌಡರು 2 ಕಡೆ ಇಲೆಕ್ಷನ್ ಇತ್ತಿದ್ರು ಅವ್ರು, MLA ಎಲೆಕ್ಷನ್ 2 ಕಡೆ ಆರಿಸಿ ಬಂದ್ರು ಅವರು. ಆಮೇಲೆ ಒಂದು ಕಡೆ ರಾಜೀನಾಮೆ ಕೊಟ್ಟು ಅಲ್ಲಿ ನಂಜುಂಡ ಸ್ವಾಮಿ ಅವರು MLA ಆದರು. ಅಂದ್ರೆ ರೈತರ ಧ್ವನಿಯಾಗಿ ಅವ್ರು ಕೆಲಸ ಮಾಡ್ತಿದ್ರು. ಆಮೇಲೆ ಏನೋ ಸಮಸ್ಯೆಗಳು ಬಂದು ರೈತ ಸಂಘ ಅಂತ ದೊಡ್ಡದು ಹೋಳಾಗಿ ಅನೇಕ ಬೇರೆ ಬೇರೆ ತಮ್ಮ ಹಿರಿತಂದ ಒಂದಷ್ಟು ರೈತ ಸಂಘಗಳು ಕಟ್ಟಿಕೊಂಡಿದ್ರಿಂದ ಆಮೇಲೆ ಈಗ ಬಹಳ ಒಂದು ಒಳ್ಳೆ ಕೆಲಸ ಇವೆಲ್ಲ ನಮ್ಮ ರೈತ ಹಿರಿಯರು ಕೂಡ ಮಾಡಿದ್ದಾರೆ. ಇದೇನ ರಾಜ್ಯ ರೈತ ಮಹಾ ಒಕ್ಕೂಟ ಅಂತ ಏನು ಮಾಡಿದ್ವಿ, ಬಹಳ ಒಂದು ಒಳ್ಳೆ ಕೆಲಸ. ಯಾಕಂದ್ರೆ ಎಲ್ಲ ರೈತರ ಒಕ್ಕಟ್ಟಾಗಿ ಕೂಡಿ ಒಂದು ಹೋರಾಟ ಮಾಡಿದ್ರೆ ಅದಕ್ಕೊಂದು ಶಕ್ತಿ ಬರುವಂಥದ್ದು ನಾವೆಲ್ಲ ನೋಡಿದ್ದೀವಿ. ಇವತ್ತು ಬೆಳಗಾವದಾಗ ಒಂದು ಎಕ್ಸಾಂಪಲ್ ತೊಗೊಂಡ್ರೆ ನಮ್ಮ ಕಬ್ಬಿನ ಸಲುವಾಗಿ ಹೋರಾಟ ಚಾಲು ಆಗ್ತಾನೆ. ಬೆಳಗಾವಿ ಇಡೀ ಜಿಲ್ಲೆ ಒಳಗೆ, ಬೆಳಗಾವ್ ಅಷ್ಟೇ ಅಂತಲ್ಲ, ಬೆಳಗಾವ, ಧಾರವಾಡ, ಈ ಕಡೆ ಮಂಡ್ಯ ಸೈಡ್ನು ಸ್ವಲ್ಪ ಜನ ಎಲ್ಲ ಹೋರಾಟ ಮಾಡಿದ್ರಿ. ಆ ಹೋರಾಟದ ಒಂದು ರೂಪರೇಷೆ ಹೆಂಗಿತ್ತಂದ್ರೆ 3,500 ರೂಪಾಯಿ ನಮ್ಮ ಕಬ್ಬಿಗೆ ಬಿಲ್ ಕೊಡ್ಬೇಕು ಅನ್ನುವಂಥ ಒಂದು ಹೋರಾಟ ಚಾಲು ಆಗಿತ್ತು. ಆದ್ರೆ ಅದೇನೋ ರಾಜಕೀಯ ಒಂದಷ್ಟು ಕೆಲವು ಇರುತ್ತಲ್ಲ, ಕುತಂತ್ರ ಇದ್ದೇ ಅವ್ರ ಅದು ರೈತರು ಒಪ್ಕೊಂಡ್ರು 3,300 ರೂಪಾಯಿಗೆ ಒಪ್ಕೊಂಡ್ರು. ಅದು ಇನ್ನೂ ಅದ ಕನ್ಫ್ಯೂಷನ್ದಾಗ ಇಟ್ಟಾರ. ಅದು ಏನು ಹೇಳ್ತಾರಂದ್ರೆ ಸರ್ಕಾರದವ್ರು ಒಂದು ಹೇಳ್ತಾರ, ರೈತ ಮುಖಂಡರು ಒಂದು ಹೇಳ್ತಾರ, ಅದ್ರ ಅಧಿಕಾರಿಗಳು ಒಂದು ಹೇಳ್ತಾರ, ಕಿಲೋರು ತೋರಿಸ್ತಾರ. ಅದು ಒಂದು ರಿಕವರಿ ರೇಟ್ನಾಗ ನಾವು ರೇಟ್ ಕೊಡ್ತೇವೆ ಅನ್ನೋಂಥದ್ದು ಒಂದಷ್ಟು ಮಂದಿ ಹೇಳ್ತಾರೆ. ಆದ್ರೆ ಅದು ರಿಕವರಿ ಏನು ಸಂಬಂಧ ಇಲ್ಲ, ನಾವು 3,300 ಕೊಡ್ತೇವೆ ಅಂತ ಒಂದಷ್ಟು ಮಂದಿ ಹೇಳ್ತಾರೆ. ಇನ್ನೂ ಬಿಲ್ಗಳು ಬರೋಕೆ ಚಾಲು ಮಾಡಿಲ್ಲ. ಬಿಲ್ಗಳು ಬಂದಾಗ ಗೊತ್ತಾಗ್ತದೆ ಆಮೇಲೆ ಯಾವ ರೀತಿ ಮತ್ತೆ ಏನು ಮಾಡ್ಬೇಕಂತೇಳಿ. ಅದಕ್ಕೆ ಯಾವುದೇ ಒಂದು ಹೋರಾಟ ಇರಬೇಕಂದ್ರೆ ಅದಕ್ಕೆ ನಾಯಕತ್ವ ಬಹಳ ಮುಖ್ಯ. ನಿಜವಾದ ಸಹ ರೈತ ದಿನಾಚರಣೆಯನ್ನ ಬಹಳ ಅರ್ಥಪೂರ್ಣವಾಗಿ ಈ ನಗರದಲ್ಲಿ, ಅರಮನೆಯ ನಗರದಲ್ಲಿ ನೆರವೇರಿದ್ದು ಅತ್ಯಂತ ಸಂತೋಷ ತಂದಿದೆ. ಯಾವುದೇ ರಾಜಕೀಯ ಆಶ್ರಯ ಇಲ್ಲದೆ ಸ್ವಯಂ ಪ್ರೇರಿತವಾಗಿ ಆಚರಣೆ ಮಾಡ್ತಕ್ಕಂಥ ಒಂದು ಆಚರಣೆ ಅಂತಂದ್ರೆ ಇಲ್ಲಿ ನಡೆದಿರ್ತಕ್ಕಂಥ ಈ ರೈತ ದಿನಾಚರಣೆ ಅನ್ನೋದು ನಾವೆಲ್ಲ ಖುಷಿ ಅಂತ ಕೊಡಬೇಕು. ಅದಕ್ಕೆ ಬೆನ್ನೆಲುಬಾಗಿ ಎಲ್ಲ ನೇತೃತ್ವವನ್ನು ವಹಿಸಿದವರು ನಮ್ಮ ಕೃಷ್ಣೇಗೌಡರು. ನಾವೆಲ್ಲ ಕಿತ್ತೂರು ನಾಡಿನಿಂದ ಇಲ್ಲಿ ಮೈಸೂರು ನಾಡಿಗೆ ಬಂದಿದ್ದೇವೆ. ಇದನ್ನು ಎರಡೂ ಸಂಬಂಧವನ್ನು ಬೆರೆಸ್ತಕ್ಕಂಥ ಕೆಲಸವನ್ನು ನಮ್ಮ ಕೃಷ್ಣೇಗೌಡರು ಮಾಡಿದ್ದಾರೆ ಅನ್ನೋದು ನಾವೆಲ್ಲ ಹೆಮ್ಮೆ ಪಡಬೇಕಾಗ್ತದೆ. ರೈತರಿಗೆ ಜಾತಿ ಇಲ್ಲ, ಮತ ಇಲ್ಲ, ಪಂಥ ಇಲ್ಲ, ನಾವೆಲ್ಲ ಒಂದೇ ಅಂತಕ್ಕಂಥದ್ದು ಸಾರೋ ಉದ್ದೇಶವಾಗಿ ನಾವೆಲ್ಲ ಇಲ್ಲಿ ಕೂಡಿದ್ದೀವಿ. ಬಹುಶಃ ನಮ್ಮ ದಿವಂಗತ KS ಪುಟ್ಟಣ್ಣವರ ಪುತ್ಥಳಿನ ಇಳುವಾರದಲ್ಲಿ ಮಾಡಬೇಕು ಅಂತೇಳಿ ಇಲ್ಲಿ ಕೆಲವು ಮುಖಂಡರುಗಳು ಇವತ್ತು ಅವರ ಸ್ಟ್ಯಾಚ್ಯೂವನ್ನ ಉದ್ಘಾಟನೆ ಮಾಡಬೇಕು ಅಂತೇಳಿ ಭಾರಿ ಬಹುದಿನದ ಕನಸು ಅಂತೇಳಿ ಪಾಪ ಯಾರ ಪುಣ್ಯಾತ್ಮರು ಮಾಡ್ತಿದ್ರು. ಅಂತ ಒಂದು ಸಂದರ್ಭದಲ್ಲಿ ರಾತ್ರಿ ಇಡೀ ಈ ದೇಶಕ್ಕೆ ಒಬ್ಬ ಮಾದರಿ ಹೋರಾಟಗಾರರು, ಧೀಮಂತ ನಾಯಕರು ಪುಟ್ಟಣ್ಣನವರು, ಅಂತ ಪ್ರತಿಭೆನ ಪೊಲೀಸ್ನವರು PWR ಕರ್ಕೊಂಡು ಕೊಯ್ತಾರೆ ಅಂತಂದ್ರೆ ಈ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ನೀವು ನನಗೆ ಹೋಗಿ ಶಾಸಕರ ಊರಿಗೆ ಹೋಗಿ ಒಳಗೆ ಅನುಮತಿ ಸಲುವಾಗಿ ಶಾಸಕರ ಪಗಲ ಒಂದು ಓಟ್ ಸಲುವಾಗಿ ಹೋಗಿದ್ದು ನಾನು.
ಹೋದ ಸಮಸ್ಯೆದಾಗ ಏನು ಮಾಡಿದಂದ್ರೆ ನನ್ನ ಹೆಗಲ ಮೇಲೆ ಒಂದು ಹೊಂದಿತ್ತಲ್ಲ, ನೀವು ಯಾವ ಊರವ್ರು ಅಂತ. ನಾವು ಕೊಪ್ಪಳ ಜಿಲ್ಲೆದವ್ರಿ, ಕಾಟಗಿ ತಾಲೂಕು ಉಳೇನೂರು ಗ್ರಾಮ ಅಂತ. ಇವರು ಕಾರ್ನಲ್ಲಿದ್ದರು. ಇಲ್ಲಿ ಬರ ಎಲ್ಲಿಗೆ ಹೋಗ್ಬೇಕಂದ, ಸರ್ ಹಿಂಗೈತೆ ನಾವು ಗೋವಿಂದ ಕಾರಜೋಳ ಕಾಣ್ಬೇಕಂತೇಳಿ ಡೈರೆಕ್ಟ್ ಅಲ್ಲಿಗೆ ಕರ್ಕೊಂಡು ಹೋಗಿ, ಯಾರು ಗೋವಿಂದ ಕಾರಜೋಳ ಅಂತ ಕರ್ಕೊಂಡು ಹೋಗಿ ಸಂಬಂಧಪಟ್ಟ ಸಚಿವರು, ಯಾರು ಸಣ್ಣ ನೀರಾವರಿ ಸಚಿವರು ಇದ್ರು ಅವರು ಗೋವಿಂದ ಕಾರಜೋಳ ಅವ್ರ ಹತ್ರ ಮಾತಾಡಿ ಆಗಿಂದಾಗಲೇ ಗ್ರಾಂಟ್ ಹಾಕಿದ್ದು. ಇದುವರೆಗೆ ಈ ನಾಚಿಕೇಡ್ ಸರ್ಕಾರ ಅದು ಹಾಕಿದ್ನ ಮತ್ತೆ ಸಣ್ಣ ನೀರಾವರಿಗೆ ಬರ್ತಾರೆ. ಈಗ ಎಲ್ಲಿಗೆ ಬರ್ದಾರ? ಸಣ್ಣ ನೀರಾವರಿ ಬಿಜಾಪುರಕ್ಕೆ ಬರ್ದರು. ಮತ್ತೆ ಅಲ್ಲಿ ಎಸ್ಟಿಮೇಟ್ ಬರೀ ಮೀನಾ ಮಸೂಳಿ ಅದು ಎಸ್ಟಿಮೇಟ್ಗೆ ಮಾಡಿ ಯಾರು ಕೊಟ್ಟರು ಗೊತ್ತಾ? ಯಾರು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಣ್ಣ ನೀರಾವರಿಗೆ ಬರ್ದ, DKC ಸಣ್ಣ ನೀರಾವರಿಗೆ ಬರ್ದು 8 ತಿಂಗಳಾದ್ರೂ ಇವತ್ತಿನವರೆಗೆ ಪೈಲಿ ಅಗ್ಲಾಡ್ತಾ ಇಲ್ಲ. ಅದು BJP ಸರ್ಕಾರ ಕಾರಜೋಳ ಸಣ್ಣ ನೀರಾವರಿ ಸಚಿವಿದ್ದಾಗ ಆದದ್ದು ಮಾತು. ಇದು ಸತ್ಯದ ಮಾತು. ಅವಾಗ ಇವರಿಗೆ ನಾವು ಬೆಟ್ಟಾದಾಗಿದ್ದ ಇವತ್ತಿಗೆ ನಾವು ಬರ್ತಾ ಇದ್ದೀವಿ. ಇದು ಸತ್ಯ, ವಾಸ್ತವಕ್ಕಾಗಿ ಸತ್ಯ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನಗಳ ಗರಿದು ಶ್ರೀಗರಿ, ತನುಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.